ಭೀಕರ ಡಬಲ್ ಮರ್ಡರ್, ಪತ್ನಿ ನಾದಿನಿಯನ್ನ ಕೊಂದ ಪತಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ಚಿಂತಾಮಣಿ ನಗರದ ಜೆಜೆ ಕಾಲೋನಿಯಲ್ಲಿ ಸೋಮವಾರ ಬೆಳಗ್ಗೆ ನಡೆದ ಭೀಕರ ಡಬಲ್ ಮರ್ಡರ್ ಪ್ರಕರಣ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಪತ್ನಿಯೊಂದಿಗೆ ಉಂಟಾಗಿದ್ದ ಕುಟುಂಬ ಕಲಹದ ಹಿನ್ನೆಲೆಯಲ್ಲಿ ಪತಿಯೇ ತನ್ನ ಪತ್ನಿ ಹಾಗೂ ನಾದಿನಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ನಡೆದಿದೆ. ಕೊಲೆ ಆರೋಪಿಯನ್ನ ಕೋಲಾರ ಮೂಲದ 30 ವರ್ಷದ ಏಜಾಜ್ ಅಂತ ಗುರುತಿಸಲಾಗಿದ್ದು, ಮೃತರನ್ನ ಆತನ ಪತ್ನಿ 25 ವರ್ಷದ ಶಮಾ ಹಾಗೂ ಶಮಾ ಅವರ ತಂಗಿ 18 ವರ್ಷದ ರೇಷ್ಮಾ ಅಂತ ಗುರುತಿಸಲಾಗಿದೆ. ಏಜಾಜ್ ಮತ್ತು ಶಮಾ ದಂಪತಿಗೆ 2 ಗಂಡು ಮಕ್ಕಳು ಹಾಗೂ 1 ಹೆಣ್ಣು ಮಗು ಇದ್ದು, ಕಳೆದ 3 ತಿಂಗಳಿನಿಂದ ದಂಪತಿ ನಡುವೆ ನಿರಂತರವಾಗಿ ಕುಟುಂಬ ಕಲಹ ನಡೀತಿತ್ತು ಎನ್ನಲಾಗಿದೆ. ಇದೇ ವೈಷಮ್ಯ ಕೊಲೆಗೆ ಕಾರಣವಾಗಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ. ಸೋಮವಾರ ಬೆಳಗ್ಗೆ 6 ಗಂಟೆಗೆ ಶಮಾ ಹಾಗೂ ರೇಷ್ಮಾ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಇಬ್ಬರನ್ನು ಹತ್ಯೆಗೈದು ಆರೋಪಿಯು ಪರಾರಿಯಾಗಿದ್ದ. ಆದರೆ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ, ಎಎಸ್ಪಿ ಜಗನ್ನಾಥ್ ರೈ, ಚಿಂತಾಮಣಿ ಪ್ರಭಾರಿ ಡಿಒಎಸ್ಪಿ ಪ್ರಕಾಶ್, ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹಾಗೂ ಕೆಂಚಾಲಹಳ್ಳಿ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ಸಂಬಂಧ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಜೆಜೆ ಕಾಲೋನಿಯಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ಬೇಸಿಕಲಿ ಜೆಜೆ ಕಾಲೋನಿಯಲ್ಲಿ ಇಬ್ಬರು ಜನ ಲೇಡೀಸ್ದು ನಮಗೆ ಬಾಡಿ ಸಿಕ್ಕಿದೆ. ಒಬ್ಬರು ಲೇಡಿ ರೇಷ್ಮಾ ಮತ್ತು ಇನ್ನೊಬ್ಬರು ಶಮಾ. ಈ ಮರ್ಡರ್ದು ಆರೋಪಿ ಅವರ ಹಸ್ಬೆಂಡ್, ಶಮಾದು ಹಸ್ಬೆಂಡ್ ಇದ್ದಾರೆ. ಅವ್ರದ್ದು ವಾಸ ರೆಹಮತ್ ನಗರ್, ಗಲ್ಪೇಟೆ, ಕೋಲಾರ ಡಿಸ್ಟಿಕಲ್ಲಿ ಇದೆ. ಅವರು ಸುಮಾರು ದಿನದಿಂದ ಇವರದು ಮ್ಯಾರಿಟಲ್ ಡಿಸ್ಪ್ಯೂಟ್ ಏನಾದರೂ ನಡ್ತಾ ಇತ್ತು. ಬೇಸಿಕ್ಲಿ ಶಮಾದು ಮದರ್ ಅಂದರೆ ಆರೋಪಿದು ಮದರ್ ಎಲ್ಲದು ಡೆತ್ ಆಗಿತ್ತು 3-4 ತಿಂಗಳು ಹಿಂದೆ. ಆಮೇಲಿಂದ ಶಮಾ 3 ಜನ ಮಕ್ಕಳಿಗೆ ಕರ್ಕೊಂಡು ಹೋಗಿ ಎಲ್ಲಿ ವಾಸ ಇದ್ದರು ಅವ್ರದ್ದು ಜೆಜೆ ಕಾಲೋನಿಯಲ್ಲಿ ವಾಪಸ್ ಹೋಗ್ತಾ ಇರಲಿಲ್ಲ. ಈ ಕಾರಣ ಬಗ್ಗೆ ಸುಮಾರು ದಿನದಿಂದ ಅವ್ರದ್ದು ಗಲಾಟ ನಡ್ತಾ ಇತ್ತು. ಸೊ ಇವರು ಆರೋಪಿ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಗಲ್ಪೇಟೆಯಿಂದ ಬೈಕಲ್ಲಿ ಬಂದು ಇಲ್ಲಿ ಬಂದಿದ್ದಾರೆ ಮನೆಗೆ. ಆಮೇಲೆ ಬೈಕಲ್ಲಿ ಎಲ್ಲಿ ಬಂದಿದ್ದಾರೆ ಜೆಜೆ ಕಾಲೋನಿ ಚಿಂತಾಮಣಿಗೆ. ಮತ್ತು ಮನೆಯಲ್ಲಿ ಹೋಗಿ 2 ಜನ ಲೇಡೀಸ್ ಅಂದರೆ ರೇಷ್ಮಾ ಅವ್ರದ್ದು ಯಂಗರ್ ಸಿಸ್ಟರ್ ಶಮಾದು, ಅವ್ರ ವೈಫ್ ಮತ್ತು ರೇಷ್ಮಾದು 2 ಜನದು ಚಾಕುವಿಂದ ಮರ್ಡರ್ ಮಾಡಿದ್ದಾರೆ. ಮತ್ತು 3 ಜನ ಮಕ್ಕಳು ಯಾರು ಇದ್ದರು ಅವ್ರಿಗೆ ವಾಪಸ್ ಕರ್ಕೊಂಡು ಹೋಗಿ ಗಲ್ಪೇಟೆ ಹೋಗಿದ್ದಾರೆ ಬೈಕಿಂದ. ಗಲ್ಪೇಟೆಯಲ್ಲಿ ಇವರು ಅರೌಂಡ್ 8:45 ಸ್ಟೇಷನಲ್ಲಿ ಬಂದು ಸ್ವಂತ ಸರೆಂಡರ್ ಮಾಡಿದ್ದಾರೆ. ವೆಪನ್ ಕೂಡ ನಮಗೆ ಸಿಕ್ಕಿದೆ. ಈಗ ನಾವು ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ ಅವ್ರಿಗೆ. ಮುಂದೆ ಬೇರೆ ಏನು ಕಾರಣ ಇದೆ ಅಥವಾ ಬೇರೆ ಯಾವುದು ಆ್ಯಂಗಲ್ ಇದೆ ಅದು ಕೂಡ ನಾವು ಪತ್ತೆ ಮಾಡ್ತೀವಿ. ಸರ್, ಇದರ ಹಿನ್ನೆಲೆ ಕುಟುಂಬಸ್ಥರ ಏನನ್ನ ಬೇರೆ ರೀತಿಯಲ್ಲಿ ಇದೆಯಾ ಸರ್ ಅಂತ? ಇಲ್ಲ, ಈ ಥರದ್ದು ಯಾವುದೂ ಇರಲಿಲ್ಲ. ಮೊದಲಿಂದ ಈ ಥರ ಗಲಾಟ 3-4 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಸಿನ್ಸ್ ಈ ವಾಪಸ್ ಹೋಗ್ತಾ ಇಲ್ಲ ವೈಫ್, ಈ ಥರ ಅವರಿಗೆ ಸಮಸ್ಯೆ ಆಯಿತು. ಅದು ಮೇನ್ ಕಾರಣ ಇದೆ. ಈ ಕಾರಣ ಬಗ್ಗೆ ಇವರು ಈ ಥರ ಬೇಜಾರಾಗಿ ಈ ಥರ ಮಾಡಿದ್ದಾರೆ ಸರ್. ಮತ್ತು ಅವರು ಕುಟುಂಬಸ್ಥರು ಹೇಳೋದೇನೆಂದರೆ ಕೆಲವರು ಇಲಿಗಲ್ ಆ್ಯಕ್ಟಿವಿಟೀಸ್ ಇತ್ತು, ರಾತ್ರಿ ಎಲ್ಲ ಹೊಡಿತಾ ಇದ್ದ. ಆ ಇಲಿಗಲ್ ಆ್ಯಕ್ಟಿವಿಟೀಸಿಂದ ಇವನಿಗೆ ಬಂದು ಪ್ರತಿದಿನ ಟಾರ್ಚರ್ ಮಾಡ್ತಾ ಇರ್ತಕ್ಕಂಥ ಒಂದು ಆರೋಪ ಸರ್. ನೋಡಿ, ಅದನ್ನು ನಾವು ವೆರಿಫೈ ಮಾಡ್ತೀವಿ. ನಮಗೆ ಯಾವುದು ಈ ಥರ ಈ ಫ್ಯಾಮಿಲಿಯಿಂದ ಏನೂ ಕಂಪ್ಲೇಂಟ್ ಈ ಥರದ್ದು ಬರಲಿಲ್ಲ. ಈ ಥರ ಬಂದು ಪ್ರತಿದಿನ ಗಲಾಟ ಮಾಡ್ತಾರೆ. ಮೊದಲೇ ಯಾವಾಗೂ ಅಪ್ರೋಚ್ ಮಾಡಿಲ್ಲ ಅವರು. ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ದು ಏನಿದೆ ರೆಗ್ಯುಲರ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಹೆಣ್ಣೆದು ಕೇಸಸ್ ಆಗ್ತಾಯಿದೆ, ಗ್ಯಾಮ್ಲಿಂಗ್ದು ಕೇಸಸ್ ಆಗ್ತಾಯಿದೆ. ಮತ್ತು ಮೊನ್ನೆ ನಾವು ಗಾಂಜಾ ಕನ್ಸ್ಯೂಮರ್ಸ್ ಮೇಲೆ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು ಜನ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಜೊತೆಗೆ ಗಾಂಜಾ ಪೆಡ್ಲರ್ ಯಾರು ಇದ್ದಾರೆ ಅವ್ರ ಮೇಲೆ ಕೂಡ ಕೇಸ್ ರಿಜಿಸ್ಟರ್ ಮಾಡಿ 3 kg ಜಸ್ಟ್ 3 ದಿನ ಹಿಂದೆ ಅವರಿಂದ ಸೀಸ್ ಮಾಡಿದ್ದೀವಿ. ಸೊ ನಾವು ರೆಗ್ಯುಲರ್ ಆಗಿ ಇಲ್ಲಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಈ ಜಾಗ ಇಲ್ಲ. ವಾರದಿಂದ 2 ಸಲ ಎಲ್ಲ ವಿನ್ಸಾಫ್ ಎಲ್ಲ ಆಗೋಗೈತೆ ಸರ್. ಮೊನ್ನೆ ಬಂದಿದ್ದ ಬಾ ಅಂತ, ಅವಳು ಹೋಗಿಲ್ಲ. ಮತ್ತು ಇನ್ನೊಂದು ಚಾನ್ಸ್ ಕೊಡು, ನಾವೆಲ್ಲ ಇದ್ದೀವಿ, ಏನೋ ಒಂದು ಇದು ಮಾಡ್ತೀವಿ ಅಂತ ಹೇಳಿದ್ರು. ಅವಳು ನಾನು ಹೋಗಲ್ಲ, ನನಗೆ ಅವನು ಇದು ಕುಡ್ಕೊಂಡು ಏನೂ ಹಾಕಲ್ಲ, ಮಕ್ಳಿಗೂ ಬಟ್ಟೆನೂ ತೊಗೊಲ್ಲ, ಕಾಸು ಕೊಡಲ್ಲ, ಕುಡ್ಕೊಂಡು ಬಂದು ಯಾವಾಗಲೂ ಇದು ಮಾಡ್ತಾನೆ, ಅವ್ನು ಚಾಕ್ರಿ ಮಾಡಬೇಕಷ್ಟೇ, ನನಗೆ ಜೀವನ ಇದು ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಮಾತಾಡೋಕ್ಕೆ ಬಂದಿದ್ದಂತೆ.
ಬಾ ಅವರೆಲ್ಲ ಏನೋ ಎದಕ್ಕೆ ಇನ್ನೊಂದು ಚಾನ್ಸ್ ನಾನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೋಡ್ಕೊತೀನಿ ಬಾ ಅಂದ್ರಂತೆ. ಇವಳು ಹೋಗಿಲ್ಲ ಅಂತ ನೆನ್ನೆ ಬಂದು ಹಿಂಗೆ ಮಾಡಿಬಿಟ್ಟಿರೋದು. ಈ ಶಮ್ಮ ಮತ್ತು ರೇಷ್ಮವನ್ನು ಏಜಾಜ್ ಖಾನ್ ಅನ್ನೋನು ಕೊಲೆ ಮಾಡೋನು ಅಂತ ಗೊತ್ತಾಗಿದೆ. ನಾವು ಬೆಳಗ್ಗೆ ಫೋನ್ ಮಾಡಿದ್ವಿ, ಮಗುಗೆ ರೆಗ್ಯುಲರ್ ಮಾತಾಡೋಕ್ಕೆ 8:30 ಕಾಲ್ ಮಾಡ್ತಾರೆ, ಎದ್ದೊಳಿದಾರೆ ಮಕ್ಕಳು ಸೇರಿಸಿದಾರೆ ಅಂತ. ಆ ಕಂಡಕ್ಕೆ ಕಾಲ್ ಮಾಡೋವಾಗ ಕಾಲನ್ನು ಮಗು ರಿಸೀವ್ ಮಾಡಿಲ್ಲ. 2 ಮಕ್ಕಳು ಫೋನ್ ರಿಸೀವ್ ಮಾಡಿದ್ದಕ್ಕೆ ಅಕ್ಕಪಕ್ಕವ್ರಿಗೆ ನಾವು ಇನ್ಫಾರ್ಮ್ ಮಾಡಿದ್ರೆ ಅವರು ಬಂದು ಹೇಳಿದ್ರು ಈ ಥರ ಆಗಿದೆ, ಬೆಳಗಿನ ಜಾವರನೇ ಮಕ್ಕಳು ಕರ್ಕೊಂಡು ಹೋಗೋಣ ಅಂತ ಗೊತ್ತಾಗಿದೆ. ಏಜಾಜ್ ಖಾನ್ ಅನ್ನೋನು ಮಕ್ಕಳನ್ನು ನನ್ನ ನಾದಿನಿ ಇಬ್ಬರು ನಾದಿಗಳನ್ನು ಶಮಾ ಮತ್ತು ರೇಷ್ಮಾ ಅವಳಿನ ಕೊತ್ತನು ಅವನ ಮಕ್ಕಳನ್ನು ಕರ್ಕೊಂಡು ಹೋಗಿ ಕೋಲಾರಲ್ಲಿ ಸರೆಂಡರ್ ಆಗೋಣ ಅಂತ ಗೊತ್ತಾಗಿದೆ. ಯಾವ ಕಾರಣ ಐತೆ ಅದು ಏನಂತ ಹೇಳ್ತಾ ಇದ್ರು ಇದಕ್ಕೆ? ನಿನ್ನ ಇದಾಗ್ತೀನಿ ಹಂಗೆ ಅಂತ ಬೈತಾ ಇತ್ತು. ನಿಮ್ಗೆ ಏನನ್ನ ಹೇಳ್ತಾ ಇದ್ರ ಆ ವಿಚಾರವಾಗಿ? ಆ ಮಗು ವಿಚಾರದಾಗ ಹೇಳ್ತಾ ಇತ್ತು ನಮ್ಗೆ, ಅವ್ನು ಬಿಡಮ್ಮ ಯಾವಾಗ ಅಂತ ನಾವು ಬಂದು ಮಾತಾಡೋಣ ದೊಡ್ಡವ್ರು ಅಂತ ಹೇಳಿ ನಾವು ಹೇಳಿ ಅನ್ನೋದು ಶಾಂತಿ ಮಾಡ್ತಾಯಿದ್ರಿ.